ಮಿಂಚು ನನ್ನ ಮಾತು ಕೇಳಮ್ಮ. ನೀವು ನಿಲ್ಸಿ. ನೀವೇನ್ ಹೇಳಿದ್ರಿ? ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಅಯ್ಯೋ ಮಿಂಚು, ನನಗೂ ಇವ್ರ ಹತ್ರ ನಿನ್ನನ್ನು ಬಿಡಕ್ಕೆ ಇಷ್ಟ ಇಲ್ಲಮ್ಮ. ನೀನು ನನ್ನ ಅದೃಷ್ಟ ಲಕ್ಷ್ಮಿ. ಮೊದಲು ಒಬ್ರಿಂದ ದುಡ್ಡು ಬಂತ, ಈಗ ಇವರಿಂದ ದುಡ್ಡು ಬರ್ತಾ ಇದೆಯಾ? ನೀನು ನನ್ನ ಅದೃಷ್ಟ ಲಕ್ಷ್ಮಿ ಮಿಂಚು, ಅದೃಷ್ಟ ಲಕ್ಷ್ಮಿ. ಆದ್ರೆ ಏನು ಮಾಡಲಿ, ನಿನ್ನನ್ನು ಇವ್ರಿಗೆ ನಾನು ಒಪ್ಪಿಸ್ಲೇಬೇಕು ಮಿಂಚು. ಸರ್, ಚಿಕ್ಕ ಮಗು, ದೊಡ್ಡ ಮನೆ ಹುಡುಗಿ ಬೇರೆ, ಹುಷಾರ ನೋಡ್ಕೊಳ್ಳಿ ಸರ್. ಬರೇ ಏನಾದರೂ ಡೀಲ್ಗಳಿದ್ರೆ ಹೇಳಿ. ಹಾಂ ಬರೇ ಬಾಯ್. ನಿನ್ನಿಂದ ನನಗೆ ಎಷ್ಟು ಲಾಸ್ ಆಗಿದೆ ಗೊತ್ತಾ? ನಾನು ಜೈಲಿಗೆ ಹೋಗಿದ್ದೆ. ನಿನ್ನನ್ನು ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿ ಕಳಿಸಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗತ್ತೆ ಮಗು ಕಾಣಿಸ್ದೇ ಇದ್ರೆ ಹೇಗಿರುತ್ತೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ದುಡ್ಡು ನೋಡ್ತೀನಿ ಅಂತ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಲೈಫು ಸೆಟ್ಲ್ ಆಗೋಯ್ತು ಕಣೆ. ಕಾರಲ್ಲಿ ದುಡ್ಡು, ನನ್ನ ಕೈಯಲ್ಲಿ ದುಡ್ಡು, ಎಲ್ಲಿ ನೋಡಿದ್ರು ದುಡ್ಡೇ ದುಡ್ಡು. ಅಯ್ಯೋ ಹೌದ್ರಿ, ನನಗೂ ನಂಬಕ್ಕೆ ಆಗ್ತಿಲ್ಲ. ಈ ದುಡ್ಡೆಲ್ಲ ನಮ್ದೇನಾ? ಅಯ್ಯೋ ನಮ್ದೇ ಕಣೆ, ಇನ್ಯಾರ್ದೆ? ನಮ್ಮ ಲೈಫು ಇನ್ಮೇಲೆ ಜಿಂಗಲ್ಲ. ಮೊದಲು ಈ ದುಡ್ಡು ತಗೊಂಡು ಈ ಸ್ಟೇಟ್ನ ಬಿಟ್ಟು ಓಡೋಗ್ಬಿಡೋಣ. ರೀ, ಈ ಸ್ಟೇಟ್ ಅಲ್ಲ, ಈ ಊರೇ ಬಿಟ್ಟು ಹೋಗ್ಬೇಕ್ರಿ. ಅಲ್ಲಿ ನೋಡಿ. ಅಯ್ಯೋ ಓಡೆ. ಎಲ್ಲೋಗ್ತಾ ಇದ್ದೀರಾ? ಸರ್ ಸರ್, ನನ್ನ ಮಗಳು ಸರ್ ನನಗೆ ಗೊತ್ತಿಲ್ಲ ಸರ್. ನನ್ನ ಮಗಳು ಅಂತ ಕೇಳ್ತಾ ಇದ್ದೀನಿ. ಸರ್ ನನಗೆ ಗೊತ್ತಿಲ್ಲ ಸರ್. ಎಲ್ಲಿ? ನನಗೆ ಗೊತ್ತಿಲ್ಲ ಸರ್. ಅಮ್ಮ ಸರ್, ಹೇಳ್ತೀನಿ ಸರ್. ಸರ್, ಮಿಂಚು ಆ ಗೋಡನಲ್ಲಿದ್ದಾಳೆ ಸರ್. ಯಾರು ಕಳಿಸಿದ್ದು ನಿಮ್ಮನ್ನ? ಯಾರು ಕಳಿಸಿದ್ದು? ಸರ್ ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇಲ್ಲ ಸರ್. ಯಾರು ಕಳಿಸಿದ್ದು ನಿನ್ನ? ಯಾರು ಕಳಿಸಿದ್ದು? ಏನು ಯೋಚನೆ ಮಾಡ್ತಾ ಇದ್ದೀಯ? ಸರ್ ನಿಜ ಹೇಳ್ತೀನಿ ಸರ್. ನಮಗೆ ಯಾವುದೋ ಒಂದು ಅನ್ನೋನ್ ಕಾಲ್ ಬಂತು ಸರ್. ಅವರು ಫೋನ್ ಮಾಡಿಬಿಟ್ಟು ನೀನು ಇಂಥ ಕೆಲಸ ಮಾಡಿಕೊಟ್ರೆ ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ ಅಂದರು ಸರ್. ದುಡ್ಡು ಇಂಥ ಕೆಲಸ ಮಾಡಿಬಿಟ್ಟೆ ಸರ್. ಸರ್ ದೇವರಾಣೆ ನಾವು ಬೇರೆ ಉದ್ದೇಶದಿಂದ ಮಾಡಿಲ್ಲ ಸರ್. ಸರ್ ಮಿಂಚು ನಮ್ಮ ಮಗಳಲ್ಲ ಸರ್, ನಮ್ಮ ಮಗಳಲ್ಲ. ಸುಳ್ಳು ಕೊಡ್ತೀಯಾ? ಸುಳ್ಳು. ಸರ್ ಬರ್ತಾ ಇವರಿಬ್ಬರನ್ನ ಕಾಲು ಕಟ್ಟಕ್ಕೆ ಆಮೇಲೆ ವಿಚಾರಿಸ್ಕೊಂಡು. ಎಷ್ಟೇ ಮಾತಾಡ್ತೀಯಾ? ಸೈಲೆಂಟ್ ಆಗಿರ್ಬೇಕು. ನನ್ಗೇನು ಮಾಡಬೇಡಿ ಪ್ಲೀಸ್. ನಿನ್ನಿಂದಾಗಿ, ನಿಮ್ಮ ಅಮ್ಮನಿಂದಾಗಿ ನನ್ನ ಬಿಸ್ನೆಸ್ ಎಷ್ಟೋ ಲಾಸ್ ಆಗಿದೆ. ಅದಕ್ಕೆಲ್ಲ ಯಾರೇ ಪರಿಹಾರ ಕೊಡ್ತಾರೆ? ಅದಕ್ಕೆ ಪರಿಹಾರ ಸಿಗಬೇಕು ಅಂತಾನೆ ನಿನ್ನನ್ನು ಇವತ್ತು ಕರೆಸಿ ಬಲಿ ಕೊಡ್ತಾ ಇರೋದು. ಮಗಳ ಚಾಕ್ಲೇಟ್ ತಿಂತಾರ? ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಹಾಂ, ಸೂಪರ್ ಅಪ್ಪ, ಹಂಗೆ ಹೊಡೀರಿ ಪಪ್ಪ.
ವಿಕ್ರು ಇನ್ನೇನು ಚಿಂತೆ ಇಲ್ಲ ಪುಟ್ಟಿ, ಎಲ್ಲ ಮುಗೀತು. ಪಪ್ಪ, ನನ್ನ ಕರ್ಕೊಂಡು ಹೋಗೋದಕ್ಕೆ ಒಬ್ಬರ ಅಪ್ಪ ಅಮ್ಮ ಬಂದಿದ್ರಲ್ವಾ, ಅವರೇ ಬಂದು ನನ್ನ ಇಲ್ಲಿ ಬಿಟ್ಟಿತ್ತು. ಮತ್ತೆ ಅವರೇ ಬಂದು ನನ್ನ ಕರ್ಕೊಂಡು ಹೋಗ್ತಾರ ಪಪ್ಪ? ಇಲ್ಲ ಪುಟ್ಟಿ, ನೀನು ಭಯ ಪಡಬೇಕಾಗಿಲ್ಲ. ನಿನ್ನನ್ನು ಯಾರು ಹೆದರ್ಸಲ್ಲ, ನಿನ್ನನ್ನು ಯಾರು ಕರ್ಕೊಂಡು ಹೋಗಲ್ಲ. ನಿನ್ನನ್ನು ಇನ್ಮೇಲೆ ನನ್ನಿಂದ ಯಾರೂ ದೂರ ಮಾಡಲ್ಲ. ಯಾರು ದೂರ ಮಾಡಲ್ಲ. ಯಾಕೆಂದ್ರೆ ನನ್ನ ಮಗಳು ನನ್ನ ಮಗಳು ಪುಟ್ಟಿ, ಇಡೀ ಜಗತ್ತೇ ಎದುರಾದರೂ ನನ್ನಿಂದ ಯಾರು ನೀನು ದೂರ ಮಾಡೋಕ್ಕಾಗಲ್ಲ. ಹಾಗಾದ್ರೆ ನೀವು ನನ್ನ ಜೊತೆನೇ ಇರ್ತೀರಲ್ವಾ ಪಪ್ಪ? ಜೊತೆಲಲ್ಲ ಪುಟ್ಟಿ, ನಮ್ಮ ಹೃದಯದಲ್ಲಿ ಇರ್ತೀಯ, ನಮ್ಮ ಮನೆಯಲ್ಲೇ ಇರ್ತೀಯ. ಪ್ರಾಮಿಸ್? ಪ್ರಾಮಿಸ್. ಮನೆಗೆ ಹೋಗೋಣ? ಸರಿ ಪಪ್ಪ. ಬಾ ಬರ್ತಾ. ಭೂಮಿಕಾ,